ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅತಿಯಾದಂತಹ ಬೇಡಿಕೆ, ಇದರ ಜೊತೆಯಲ್ಲಿ ಹೆಚ್ಚು ಅವಕಾಶಗಳು ನಿಮ್ಮದಾಗತಕ್ಕಂತಹ ಒಂದು ಯೋಗ ಅಥವಾ ಆ ಸಂದರ್ಭಗಳು ಒದಗಿ ಬರುತ್ತೆ. ಇವೆಲ್ಲವನ್ನ ಲೆಕ್ಕ ಹಾಕಿದಾಗ ಗ್ರಹಗತಿಯ ಫಲ ಅನ್ನುವಂಥದ್ದು ಗಮನಿಸಬೇಕಾದಂಥದ್ದು. ಗ್ರಹಗತಿ ಯಾವಾಗ ಚೆನ್ನಾಗಿರುತ್ತೆ ಆಗ ನಮಗೆ ಅನುಕೂಲಗಳು ಆಗ್ತಕ್ಕಂಥದ್ದು ಸಹಜವಾಗಿರುತ್ತೆ. ಗ್ರಹ ಪ್ರತಿಕೂಲವಾದಾಗ, ಗ್ರಹಚಾರ ಕೆಟ್ಟಾಗ ನಾವು ಏನೇ ಪ್ರಯತ್ನ ಮಾಡಿದರೂ ಕೂಡ ಅದು ವಿರುದ್ಧವಾದಂತಹ ಫಲವನ್ನು, ವಿಪರೀತವಾದಂತಹ ಕೆಟ್ಟ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮಾನಸಿಕವಾಗಿ ಜೊತೆಗೆ ಕೆಲಸದ ಒತ್ತಡದಿಂದ ಒಂದಷ್ಟು ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ, ಮಾನಸಿಕವಾಗಿ ತುಂಬ ಒತ್ತಡಗಳು, ಜೊತೆಗೆ ದೈಹಿಕವಾಗಿಯೂ ಕೂಡ ಒತ್ತಡ, ಇದರಿಂದ ತೊಂದರೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಎಲ್ಲ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಸಾಯಂಕಾಲದ ಹೊತ್ತಿಗೆ ಸಂಬಂಧಿಕರ ಮನೆಗೆ ಭೇಟಿ ನೀಡಬೇಕಾದಂತಹ ಅನಿವಾರ್ಯತೆ ಅಥವಾ ಅವರೇ ನಿಮ್ಮನ್ನು ಭೇಟಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಈ ಎಲ್ಲ ಒತ್ತಡಗಳಿದ್ದಾಗ್ಯೂ ಕೂಡ ಅನಿವಾರ್ಯ ಅನ್ನುವಂಥದ್ದು ಎಷ್ಟು ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದು. ನಿದ್ದೆ, ಆಹಾರ ವ್ಯತ್ಯಾಸ ಇದೆಲ್ಲವೂ ಕೂಡ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು. ಇದನ್ನು ಗಮನಿಸ್ಕೊಳ್ಬೇಕು. ವಿದ್ಯಾರ್ಥಿಗಳಿಗೆ ಬಹಳ ಆರಾಮ ಇದ್ದರೂ ಕೂಡ, ಬೇಕಾದಷ್ಟು ಸಮಯ ಇದ್ದರೂ ಕೂಡ ಮುಂಬರುವಂತಹ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳೋದ್ರಲ್ಲಿ ಆಸಕ್ತಿ ಕಡಿಮೆ. ಓದಿದರೆ ಆಯಿತು ಅನ್ನುವಂತಹ ಭಾವನೆ ಮುಂದಿನ ದಿನಮಾನದಲ್ಲಿ ತೊಂದರೆಯನ್ನು ಮಾಡಬಹುದು ಅಂತ ಅರ್ಥ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಎಲ್ಲವೂ ಕೂಡ ಶುಭವಾಗಿ. ವೃಷಭ ರಾಶಿ. ಆದಾಯದ ಮೂಲ ನಿಮ್ಮನ್ನು ಹುಡುಕೊಂಡು ಬರಬಹುದು. ಅಂದರೆ ಅನಿರೀಕ್ಷಿತವಾದಂತಹ ಧನಲಾಭವೋ, ಹಣ ಕೈ ಸೇರ್ತಕ್ಕಂಥದ್ದು ವಿಶೇಷವಾಗಿ ಈ ದಿವಸ ಆಗುತ್ತೆ ಅಂತ ಅರ್ಥ. ಬಹಳ ಸಂತೋಷವಾಗಿ ಈ ದಿವಸವನ್ನು ಕಳೀಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಳ್ತೀರಿ. ಅದರಂತೆ ಆಗಿಬಿಟ್ರೆ ನಿಮ್ಮಷ್ಟು ಸಂತೋಷ ಪಡುವಂಥವರು ಯಾರೂ ಇಲ್ಲ. ಅಂದರೆ ಯಾವುದಕ್ಕೂ ಕೂಡ ಅಡ್ಡಿ ಆಗಬಾರ್ದು ಅನ್ನುವಂಥದ್ದು. ಪ್ರೀತಿಪಾತ್ರರ ಜೊತೆಯಲ್ಲಿ ಕಾಲ ಕಳೆಯೋದಕ್ಕೆ ಅಂತ ಹೋಗಿ ಒಂದಷ್ಟು ಅವಮಾನವಾಗುವಂತಹ ಸಾಧ್ಯತೆ ಇರುತ್ತೆ. ಸಮಾಜದ ಕೆಲವು ರೀತಿ ನೀತಿ ಇತ್ಯಾದಿಗಳನ್ನು ಗಮನಿಸ್ಕೊಳ್ಬೇಕು. ನಾವು ಸ್ವಯಂಕೃತವಾಗಿ ತಪ್ಪನ್ನು ಮಾಡಬಾರ್ದು, ಸಮಾಜಕ್ಕೆ ವಿರುದ್ಧವಾಗಿ ನಾವು ಹೋಗಬಾರ್ದು. ಯಾವುದೇ ಒಂದು ವಿಚಾರವನ್ನು ಅಷ್ಟು ಸುಲಭವಾಗಿ ಹಗುರವಾಗಿ ತಿರಸ್ಕಾರ ಮಾಡಬಾರ್ದು. ವಿಚಾರ ಮಾಡದಲ್ಲೇ ಯಾವ ವಿಷಯದಲ್ಲೂ ಕೂಡ ನಮ್ಮದೇ ಆದಂತಹ ನಿರ್ಧಾರವನ್ನು ಮಾಡಬಾರ್ದು. ಇವೆಲ್ಲವೂ ಕೂಡ ಎಚ್ಚರಿಕೆಯಾಗಿ ಪರಿಣಮಿಸ್ತಕ್ಕಂಥದ್ದಾಗುತ್ತೆ. ನಿಮ್ಮ ಒಂದಷ್ಟು ಮರೆವು ಅಂತಕ್ಕಂಥದ್ದು ನಿಮ್ಮೆಲ್ಲ ಕೆಲಸಗಳನ್ನು ವ್ಯತ್ಯಾಸ ಮಾಡಿಬಿಡುತ್ತೆ. ಎಲ್ಲ ಕೆಲಸಗಳು ಕೂಡ ಅಸ್ತವ್ಯಸ್ತವಾಗ್ತಕ್ಕಂಥದ್ದು. ಆದ್ದರಿಂದ ಏನನ್ನು ಮುಖ್ಯವಾಗಿ ಮಾಡಲೇಬೇಕಾಗಿದೆ ಅದು ತುಂಬ ಜ್ಞಾಪಕದಲ್ಲಿರಬೇಕು. ಪುನಃ ಅದರ ಬಗ್ಗೆ ವಿಚಾರವನ್ನು ಮಾಡ್ತಾ ಇರಬೇಕು. ತಾಯಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಕಾಣಬಹುದು. ತಾತ್ಸಾರ ಮಾಡುವಂಥದ್ದು ಬೇಡ. ಅಥವಾ ಬೇರೆಲ್ಲೋ ಕೆಲಸದ ನಿಮಿತ್ತವಾಗಿ ನಾನು ದೂರ ಇದ್ದೀನಿ ಅಂತಲೋ ಹೊರಗಿದ್ದೀನಿ ಅಂತಲೋ ಅದೆಲ್ಲವೂ ಕೂಡ ಕಾರಣ ಆಗದೇ ಇರತಕ್ಕಂಥದ್ದಾಗುತ್ತೆ. ತ್ರ್ಯಂಬಕ ರುದ್ರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಕಣ್ಣಿಗೆ ಸಂಬಂಧಪಟ್ಟ ಹಾಗೆ, ಕಿವಿಗೆ ಸಂಬಂಧಪಟ್ಟ ಹಾಗೆ ಏನೋ ಸಮಸ್ಯೆಗಳು, ತೊಂದರೆಗಳು ಆಗುವಂತಹ ಸೂಚನೆಗಳಿದೆ. ಸ್ವಲ್ಪ ಎಚ್ಚರಿಕೆಯನ್ನು, ಮುಂಜಾಗ್ರತೆಯನ್ನು ವಹಿಸಿದರೆ ಆಗತಕ್ಕಂತಹ ತೊಂದರೆಗಳನ್ನು, ಅನಾಹುತಗಳನ್ನು ತಪ್ಪಿಸಬಹುದು ಅನ್ನುವಂಥದ್ದು. ಕಟ್ಟಡ ಸಾಮಗ್ರಿಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಹಾಗೆಯೇ ಕಟ್ಟಡಗಳ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ಸಮಯ. ಜೊತೆಗೆ ಲಾಭವೂ ಕೂಡ ಸಿಕ್ಕುವಂಥದ್ದಾಗುತ್ತೆ. ಅನಿರೀಕ್ಷಿತವಾದಂತಹ ಲಾಭವೋ ಅಥವಾ ಬೇರೆ ಬೇರೆ ಕೆಲಸಗಳೋ ಸಿಕ್ಕಿದಾಗ ಆಗುವಂತಹ ಸಮಾಧಾನ, ವೃತ್ತಿಯ ಬಗ್ಗೆ ಇರುವಂತಹ ಒಂದು ನಂಬಿಕೆ, ಗೌರವಗಳು ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ನಿಮ್ಮನ್ನು ಗುರುತಿಸ್ಕೊಂಡಿರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ತೊಂದರೆಯಾಗುತ್ತೆ. ಹೆಚ್ಚು ಜನಪ್ರಿಯತೆಯನ್ನು ಹೊಂದಕ್ಕೆ ಹೋಗಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೂ ಕೂಡ ತತ್ಕ್ಷಣದಲ್ಲಿ ಎಲ್ಲರೂ ಕೂಡ ಗುರುತಿಸುವಂಥದ್ದು, ಅದರಿಂದ ಅವಮಾನಗಳು ಹೆಚ್ಚಾಗುವಂಥದ್ದು, ಬೇಡದೇ ಇರತಕ್ಕಂತಹ ವಿಚಾರಗಳು ಬಹಳ ಬೇಗ
ಎಲ್ಲ ಕಡೆಯೂ ಕೂಡ ಹರಡುವಂಥದ್ದಾಗತ್ತೆ. ಇದರಿಂದ ಅವಮಾನಗಳು ಹೆಚ್ಚಾಗುವಂತಹ ಸಾಧ್ಯತೆ, ಇದು ನಿಮಗೆ ತೊಂದರೆಯಾಗ್ತಕ್ಕಂಥದ್ದಾಗತ್ತೆ. ಜಾಹೀರಾತುದಾರರಿಗೆ ಹಿನ್ನಡೆಯಾಗ್ತಕ್ಕಂಥದ್ದು. ಜನ ಅಷ್ಟು ಸುಲಭವಾಗಿ ಎಲ್ಲವನ್ನೂ ಕೂಡ ಒಂದೇ ಸಾರಿಗೆ ಒಪ್ಪಿಕೊಳ್ಳೋದಿಲ್ಲ, ವಿಮರ್ಶೆ ಮಾಡ್ತಾರೆ, ಅದರ ಬಗ್ಗೆ ಒಂದಷ್ಟು ಸಂಶೋಧನೆಗಳನ್ನು ನಡೆಸ್ತಾರೆ, ಸರಿ ತಪ್ಪುಗಳ ಅನುಭವವನ್ನು ತಾವು ಪಡ್ಕೊಳ್ತಾರೆ, ಆನಂತರದಲ್ಲಿ ನಿರ್ಧಾರವನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಇದರಿಂದ ನಷ್ಟ ಆಗುವಂತಹ ಸಾಧ್ಯತೆ ಜಾಹೀರಾತುದಾರರಿಗೆ ಇದೆ ಅನ್ನುವಂಥದ್ದು ಎಚ್ಚರಿಕೆಯ ಮಾತು. ನೀವು ಕೂಡ ಹೊಸ ಆಸ್ತಿಯನ್ನು ಖರೀದಿ ಮಾಡೋದ್ರ ಬಗ್ಗೆ ಚಿಂತನೆಯನ್ನು ನಡೆಸಬಹುದು. ಹೊಸ ಆಸ್ತಿ ನಿಮ್ಮದಾಗಬೇಕು ಅಂತಕ್ಕಂತಹ ಹಂಬಲ ಏನಿದೆ, ಅದಕ್ಕೆ ನಿರಂತರವಾದಂತಹ ಪ್ರಯತ್ನಗಳು, ವಿಶೇಷವಾದಂತಹ ಒಂದು ಯಾವುದೋ ಒಂದು ರೀತಿಯಲ್ಲಿ ಒತ್ತಡಗಳು ನೀವು ಅದರ ಮೇಲೆ ಪ್ರಭಾವವನ್ನು ಬೀರುವ ಹಾಗೆ ಮಾಡಬಹುದು ಅಂತ ಹೇಳಿ ಅರ್ಥ. ಈಶ್ವರನನ್ನು, ಮಹಾದೇವನನ್ನು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ, ಪ್ರಾರ್ಥನೆ ಮಾಡಿ, ನಿಮ್ಮ ಇಷ್ಟಾರ್ಥಗಳ ನೆರವೇರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಯಾವುದೋ ಸಮಸ್ಯೆ, ಯಾವುದೋ ಗೊಂದಲದಲ್ಲಿ ಸಿಗಹಾಕ್ಕೊಂಡಿರತಕ್ಕಂತಹ ನೀವು ಕುಟುಂಬದವರ ಸಹಮತದಿಂದ ಪಾರಾಗ್ಬೋದು. ಕುಟುಂಬದವರು ನಿಮಗೆ ಸರಿಯಾದಂತಹ ಒಂದು ಪ್ರೋತ್ಸಾಹವನ್ನು ನೀಡ್ತಾರೆ. ನಾವೆಲ್ಲರೂ ಕೂಡ ನಿನ್ನ ಜೊತೆಗೆ ಇದ್ದೀವಿ ಅಂತಕ್ಕಂತಹ ಧೈರ್ಯವನ್ನು ತುಂಬುತ್ತಾರೆ. ಆ ಮಾತು ನಿಮಗೆ ಒಂದಷ್ಟು ನಿಮ್ಮ ಸಮಸ್ಯೆಗಳಿಂದ, ಗೊಂದಲಗಳಿಂದ ಹೊರಬರೋದಕ್ಕೆ ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತೆ. ಪ್ರಯಾಣ ಅಥವಾ ಪ್ರವಾಸ, ಇದರಿಂದ ಏನೋ ಒಂದು ರೀತಿಯಲ್ಲಿ ಆಲಸ್ಯವೋ ಅಥವಾ ಏನೋ ಒಂದು ರೀತಿಯ ಜಾಡ್ಯವೋ ನಿಮ್ಮನ್ನು ಆವರಿಸ್ಕೊಳ್ಬಹುದು ಅಂತ ಹೇಳಬೇಕು. ಮಕ್ಕಳ ಮಾತು ಈ ದಿವಸ ಬಹಳ ಶುಭವನ್ನು ನೀಡುತ್ತೆ. ತಾತ್ಸಾರ ಮಾಡಬಾರ್ದು. ಯಾವುದೋ ಚಿಕ್ಕ ಮಕ್ಕಳು ಏನೋ ಹೇಳಿದರು ಅಂತ ಹೇಳಿ ಆ ಮಾತನ್ನು ಅಲ್ಲಿಗೆ ಬಿಟ್ಬಿಡೋದು, ಅದ್ರ ಬಗ್ಗೆ ಗಮನವನ್ನೇ ಕೊಡದೇ ಇರುವಂಥದ್ದು. ಅಯ್ಯೋ ಮಗು, ಅದಕ್ಕೇನು ಗೊತ್ತಾಗುತ್ತೆ, ಅಥವಾ ಯಾವ ಅನುಭವ ಇದೆ, ಚಿಕ್ಕವನು ಎಳಸು ಅನ್ನುವಂತಹ ಮಾತಿದೆಯಲ್ಲ, ಅದು ತಾತ್ಸಾರದ ಭಾವನೆಯಿಂದ ಕೂಡಿದ್ರೆ ಅದು ನಿಮಗೆ ಪ್ರಯೋಜನಕ್ಕೆ ಬರೋದಿಲ್ಲ. ಆ ಮಕ್ಕಳ ಆಡ್ತಕ್ಕಂತಹ ಮಾತು, ಕೊಡ್ತಕ್ಕಂತಹ ಸೂಚನೆ ಬಹಳ ವಿಶೇಷವಾಗಿ ನಿಮಗೆ ಕೆಲಸಕ್ಕೆ ಬರುತ್ತೆ. ಇದನ್ನು ಸರಿಯಾಗಿ ಗಮನಿಸಬೇಕಾದಂಥದ್ದು. ಮನಸ್ಸಿಗೆ ಬಂದಂತೆ ವರ್ತನೆಯನ್ನು ಮಾಡಿದರೆ ನಿಮಗೆ ಅನಾಹುತಗಳಾಗ್ತಕ್ಕಂಥದ್ದು ಖಂಡಿತವಾಗಿದೆ. ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸಾಕು ಪ್ರಾಣಿಗಳಿಂದ ಅಥವಾ ಕಾಡು ಪ್ರಾಣಿಗಳಿರಬಹುದು ಹಾನಿ ಇರತಕ್ಕಂತಹ ಸೂಚನೆಯೂ ಕೂಡ ಇದೆ. ಚಾಮುಂಡೇಶ್ವರಿ ದೇವಿಯನ್ನು ವಿಶೇಷವಾಗಿ ಕೆಂಪು ಹೂವುಗಳಿಂದ ಅರ್ಚನೆ ಮಾಡಿ. ಒಂದು ವೇಳೆ ಅದಕ್ಕೆಲ್ಲ ಅವಕಾಶಗಳಿಲ್ಲ ಅಂತಾದರೆ ನೀವಿರುವಂತಹ ಜಾಗದಲ್ಲೇ ಚಾಮುಂಡೇಶ್ವರಿಯನ್ನು ಮನಸ್ಸಿನಲ್ಲಿ ಒಂದು ಕ್ಷಣ ಧ್ಯಾನ ಮಾಡಿ ಆಕೆಯನ್ನು ನಮಿಸಿ ಸ್ಮರಿಸಿ. ಶುಭವಾಗಿ.